ಕಾಶ್ಮೀರ ಎಲ್ಲಿದೆ? ಜಮ್ಮು ಕಾಶ್ಮೀರ ನಮ್ಮ ಭಾರತದಲ್ಲೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಕಾಶ್ಮೀರದಲ್ಲಿ ಇರೋ ಯಾರು ಭಾರತದವರೇ ಅಲ್ವಾ? ಕಾಶ್ಮೀರದಲ್ಲಿ ಇರುವಂತಹವ್ರು ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟಾ? ಕಾಶ್ಮೀರದಲ್ಲಿ ವಿಷ ಬೀಜ ಬಿತ್ತುತ್ತಾ ಇದೆಯಾ ಪಾಕಿಸ್ತಾನ ಅನ್ನೋ ಪ್ರಶ್ನೆ. ನಾವು ಭಾರತೀಯರೇ ಅಲ್ಲ ಅಂತ ಕಾಶ್ಮೀರದ ಆಟೋ ಡ್ರೈವರ್ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯರಿಗೆ ಬಿಟ್ಟಿದ್ದದು, ಕಾಶ್ಮೀರ ಭಾರತದಲ್ಲೇ ಇಲ್ಲ ಅಂತ ಹೇಳಿ ಆಟೋ ಡ್ರೈವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. वीडियो बनाना है। अब कश्मीर में अभी अटैक हुआ है, आप कुछ बोलना चाहोगे इसके बारे में? नहीं बोलना है? क्यों बोलना नहीं चाहता है आप लोग? आप हिंदुस्तान से नहीं है सर? हम इंडिया में कश्मीर में रहते हैं जब। अरे भाई साहब वीडियो बनाना है। अब कश्मीर में अभी अटैक हुआ है, आप कुछ बोलना चाहोगे इसके बारे में? नहीं बोलना है? क्यों बोलना नहीं चाहता है आप लोग? आप हिंदुस्तान से नहीं है सर? कश्मीर में रहते हैं जब। अरे भाई साहब वीडियो बनाना है। अब कश्मीर में अभी अटैक हुआ है, आप कुछ बोलना चाहोगे इसके बारे में? नहीं बोलना है? क्यों बोलना नहीं चाहता है आप लोग? आप हिंदुस्तान से नहीं है? ಜಮ್ಮು ಕಾಶ್ಮೀರ ನಮ್ಮ ಭಾರತದಲ್ಲೇ ಇಲ್ಲ, ಕಾಶ್ಮೀರದಲ್ಲಿ ಇರುವಂತ ಎಲ್ಲರೂ ಕೂಡ ನಾವೇನಿದ್ದೀವಿ ಅವ್ರು ಯಾರು ಕೂಡ ಭಾರತದವ್ರು ಅಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಆಟೋ ಡ್ರೈವರ್ ಕಾಶ್ಮೀರದಲ್ಲಿ ಇರುವಂತವ್ರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಸಾಬೀತಾಗ್ತಾ ಇದೆ. ಮತ್ತೆ ಈ ಒಂದು ವಿಡಿಯೋ ಮುಖಾಂತರ ಕಾಶ್ಮೀರದಲ್ಲಿ ವಿಷ ಬೀಜವನ್ನ ಬಿತ್ತುತ್ತಾ ಇದೆಯಾ ಪಾಕಿಸ್ತಾನ, ಇದರಲ್ಲಿ ಎರಡು ಮಾತಿಲ್ಲ. ಅದು ಈ ಹಿಂದೆಯಿಂದನೂ ಕೂಡ ವಿಷ ಬೀಜ ಬಿತ್ತುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದೆ, ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾವು ಭಾರತೀಯರೇ ಅಲ್ಲ ಅಂತ ಹೇಳಿ ಕಾಶ್ಮೀರದ ಆಟೋ ಡ್ರೈವರ್ ಹೇಳ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ, ಅದು ಭಾರತಕ್ಕೆ ಬಿಟ್ಟಿದ್ದು ಅಂತ ಮಾತಾಡಿದ್ದಾರೆ. ಕಾಶ್ಮೀರ ಭಾರತದಲ್ಲೇ ಇಲ್ಲ ಅಂತ ಹೇಳಿ ಆಟೋ ಡ್ರೈವರ್ ಹೇಳ್ತಾ ಇರುವಂತದ್ದು ಇದು ಅವರೊಬ್ಬರ ಹೇಳಿಕೆ ಅಲ್ಲ ಅಂತ ಕಾಣಿಸ್ತಾ ಇದೆ. ನೀವು ಕಾಶ್ಮೀರದಲ್ಲಿ ಹೋಗಿ ಯಾರನ್ನೇ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಇದೇ ರೀತಿಯಾದಂತಹ ಉತ್ತರ ಸಿಗೋದ್ರಲ್ಲಿ ಆಶ್ಚರ್ಯ ಪಡುವಂತಹ ವಿಚಾರ ಏನೂ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಇರುವಂತವರಿಗೆ ಪಾಕಿಸ್ತಾನ ವಿಷ ಬೀಜ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾವು ಪಾಕಿಸ್ತಾನಿಯರು, ನಾವು ಭಾರತದವರಲ್ಲ ಅಂತ ಹೇಳಿ ವಿಷ ಬೀಜ ಬಿತ್ತುವಂತಹ ಕೆಲಸ ಆಗ್ತಾ ಇದೆ.